ಇವತ್ತಿನ ದಿನ ಎಲ್ಲ ನಮ್ಮ ಏನು ಅಂಗಸಂಸ್ಥೆಗಳಿದೆಯೋ ಎಲ್ಲರನ್ನೂ ಕರೆದಿದ್ವಿ, ಇನ್ಕ್ಲೂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅಸೋಸಿಯೇಷನ್ನೂ ಕರೆದಿದ್ವಿ. ಎಲ್ಲರ ಜೊತೆಗೆ ಚರ್ಚೆ ಮಾಡಿದ್ವಿ. ಒಬ್ಬರು ವಿನಃ ಬಾಕಿದ್ದವರೆಲ್ಲ ಅಸಹಕಾರ ತೋರಿಸೋಣ ಅಂತ ಅಂದರು. ಒಬ್ಬ ಡೈರೆಕ್ಟರ್ ಅಸೋಸಿಯೇಷನ್ ಇಂದ ಬಂದಂಥ ನಮ್ಮ ವಿಶ್ವ ಅವರು ಮಾತ್ರ ಇವ್ರನ್ನ ಬ್ಯಾನ್ ಮಾಡಲೇಬೇಕು, ಬ್ಯಾನ್ ಮಾಡಿ ಅನ್ನೋ ಇದನ್ನು ಅವರು ಹೇಳಿದ್ದಾರೆ. ಅವರು ಅದು ಅವ್ರು ಇಂಡಿವಿಜುವಲ್ ಆಗಿ ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವೇನು ಮಾಡಿದ್ವಿ, ಎಲ್ಲ ಆದಮೇಲೆ ಎಲ್ಲರೂ ಒಪಿನಿಯನ್ ತಗೊಂಡು ಅವರಿಗೆ ಯಾವುದೇ ರೀತಿಯ ಸಹಕಾರ ಕೊಡಬಾರ್ದು ಅಂತೇಳಿ ಒಂದು ತೀರ್ಮಾನನ ಹೊರಡಿಸಿದ್ವಿ. ನಾವೇಂತಲ್ಲ, ಎಂಟೈರ್ ನಮ್ಮ ಕರ್ನಾಟಕ ಜನತೆ, ಈಗ ನಮ್ಮ ಕಾಲೇಜು ಇವರಾಗ್ಬೋದು, ಮಾಲ್ ಅವರಾಗ್ಬೋದು, ಮಲ್ಟಿನ್ಯಾಷನಲ್ ಕಂಪ್ನಿ ಅವರಾಗ್ಬೋದು, ಯಾರೇ ಆಗಲಿ ಅವ್ರನ್ನ ಮ್ಯೂಸಿಕಲ್ ನೈಟ್ಗಾಗಲಿ ಆಡೋಕ್ಕಾಗಲಿ ಯಾರಿಗೂ ಕರಿಬೇಡಿ, ಅವರಾಗಿ ಅವರೇ ಓನಾಗಿ. ನನಗೆ ಏನು ಇವತ್ತಿನ ದಿನ ನಮ್ಮ ಕರ್ನಾಟಕದ ಜನತೆಗೆ ಏನು ಅವರು ಟೆರರಿಸ್ಟ್ಗೆ ಹೋಲಿಸಿದಾರಲ್ಲ, ಅದು ಸರಿಯಲ್ಲ. ಅದನ್ನು ನಾವು ಖಂಡಿಸ್ತಾ ನಮ್ಮ ಇಂಡಸ್ಟ್ರಿಯಿಂದ ನಾವು ಏನು ಮಾಡಿದ್ವಿ, ಎಲ್ಲರಿಗೂ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ, ಯಾವುದೇ ರೀತಿಯಲ್ಲಿ ಅವ್ರಿಗೆ ಸಹಕಾರ ಕೊಡಬೇಡಿ. ಪಬ್ಲಿಕ್ ಆಗಿ ಬಂದು ನಮಗೆ ಯಾವುದೇ ಕಂಡೀಷನ್ ಇಲ್ಲದೆ ಕ್ಷಮಾಪಣೆ ಕೇಳಬೇಕು. ನಮ್ಮಲ್ಲಿ ಕರ್ನಾಟಕದ ಜನಕ್ಕೆ ಸರ್ ಮಾಡಿರ್ತಾರೆ, ಅವರು ಸಹ ಈಗ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ನಾವು ಏನು ಅಸಹಕಾರ ಕೊಟ್ಟಿದ್ವಲ್ಲ ಅದನ್ನ ಆಗಲೇ ಕಂಟಿನ್ಯೂ ಮಾಡಬೇಕು. ಮುಂದಿನ ದಿನಗಳಲ್ಲಿ ಏನು ರನ್ನಿಂಗು ನಿರ್ಮಾಪಕರು, ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರಲ್ಲ, ಯಾರ್ಯಾರ್ದು ಏನೇನು ಕಮಿಟ್ಮೆಂಟ್ಗಳಿದೆ ಅವೆಲ್ಲ ಚರ್ಚೆ ಮಾಡಿಬಿಟ್ಟು ಆಮೇಲೆ ಮುಂದಕ್ಕೆ ಏನು ಮಾಡಬೇಕು, ಇದನ್ನು ಮುಂದುವರಿಸ್ಬೇಕಾ ಅಥವಾ ಅವ್ರನ್ನ ಮತ್ತೆ ಇದು ಮಾಡಬೇಕು ಅನ್ನೋದು ಚರ್ಚೆ ಮಾಡಿ ತಿಳಿಸೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಈಗ ನೀವು ಮಾತಾಡ್ತಾ ಒಂದು ಚಾನಲ್ಗೆ ಇದು ಬ್ಯಾನ್ ಇಲ್ಲ ಅಸಹಕಾರನೋ? ಇದು ಅಸಹಕಾರ. ಬ್ಯಾನ್ ಮೀನ್ಸ್ ಎಲ್ಲ ಒಂದೇ ಸರ್. ಇವತ್ತು ನಾನು ಬ್ಯಾನ್ ಮಾಡಿದಾಗಲೂ ಅವ್ರ ಕಡೆಯಿಂದ ಏನೂ ಆಗಲ್ಲ, ಇಲ್ಲಿ ಬಂದು ಮಾಡೋಕ್ಕಾಗಲ್ಲ. ಅಸಹಕಾರ ಅಂದ್ರೂ ಅಷ್ಟೇ. ನಾವು ಯಾರು ಕರೀದೇ ಇದ್ರೆ ಅವ್ರು ಯಾಕೆ ಬಂದು ಇಲ್ಲಿ ಭಾಗವಹಿಸ್ತಾರೆ? ಈಗ ನೀವು ಒಂದು ಚಾನಲ್ ಮಾತಾಡ್ಬೇಕಾದ್ರೆ ಬ್ಯಾನ್ ಅಂದ್ರು ಅಸಹಕಾರ ಅಂದ್ರು ಒಂದೇ, ಬ್ಯಾನ್ ಅಂದ್ರು ಒಂದೇ ಏನ್ರಿ? ಅಲ್ಲ, ಒಂದೇ ಅಂದ್ರೆ ಡಿಫ್ರೆನ್ಸ್ ಇದೆ. ನಾವು ಒಬ್ಬರಿಗೆ ಬ್ಯಾನ್ ಮಾಡೋ ಅಧಿಕಾರ ನಮ್ಗಿಲ್ಲ. ಯಾಕಂದ್ರೆ ನೀವು ಜರ್ನಲಿಸ್ಟ್ ಆಗಿ ಯಾರು ನೀವು ಕೇಳ್ತೀರಿ, ಅದು ನಿಮ್ಮ ಹಕ್ಕು. ಅದನ್ನು ಕೇಳಬೇಡ ಅನ್ನೋದಿದೆಯಲ್ಲ, ನಂದು ತಪ್ಪಾಗತ್ತೆ. ಅದೇ ನಾನು ನೀವು ಕೇಳಿದ್ದು ಸಮಾಧಾನ ಕೊಡದೇ ಇದ್ರೂ ಅಸಹಕಾರ ಆಗತ್ತೆ. ಅಸಹಕಾರ ಸರ್ ನೀವು ನನಗೆ ಇಷ್ಟೇ ಸರ್, ಬ್ಯಾನ್ಗೂ ಅಸಹಕಾರಕ್ಕೆ ಇಷ್ಟೇ. ಹಾಯ್ ಅಂತ ನಾನು ಕೇಳ್ತೀರಿ ಸರ್, ನೀವು ಬಂದು. ನಾನು ಹಾಯ್ ಅನ್ನೋದಿಲ್ಲ, ಯಾಕಂದರೆ ವೀರೇಶ್ ಅವ್ರು ನಮ್ಗೆ ಬೇಕಾಗಿಲ್ಲ, ನಾವು ಸಹಕಾರ ಅವ್ರು ಕೊಡೋದ್ರಿಂದ ಹಾಯ್ ಅನ್ನೋದಿಲ್ಲ ನಾನು, ಅಲ್ವಾ? ನಾನು ಸಹಕಾರ ಕೊಡೋಕತ್ತೆ, ನೀವು ಆದ ತಕ್ಷಣ ನಾವು ಹಾಯ್ ಅಂತೀವಿ, ನಾವು ಅದನ್ನು ಅನ್ನೋದಿಲ್ಲ. ಅಂಥದ್ದು ಅಸಹಕಾರ ಅಂದರೆ. ಈಗ ನಾರಾಯಣಗೌಡರು ಬೇರೆ ತರ ಸ್ಟೇಟ್ಮೆಂಟ್ ಹೇಳ್ತಾರೆ. ಹೌದೌದು, ನಿಜ. ಹೌದು, ಅವರು ನಿಜ. ಅವರು ಸರ್, ಅವರು ಪಬ್ಲಿಕ್ ಪರ್ಸನ್, ಅವ್ರು ಏನು ಬೇಕಾದ್ರೂ ಮಾತಾಡ್ಬೋದು. ನಾವು ಒಂದು ಸಂಸ್ಥೆ ಇದರಲ್ಲಿ ಒಂದು ನಮಗೇ ಆದ ಒಂದು ಕಟ್ಟುಪಾಡುಗಳಿದ್ದಾವೆ, ಒಂದು ನಿಯಮಾವಳಿಗಳಿದೆ. ಅದು ಅಂದ್ರಲ್ಲೇ ನಾವು ಮಾಡಬೇಕಾಗಿದೆ. ನಾನು ವೈಯಕ್ತಿಕವಾಗಿ ನಾನು ಪರ್ಸನಲ್ ಆಗಿ ಹೊರಗಡೆ ಬಂದಾಗ ಬೇರೆ ರೀತಿ ಇರ್ತೀನಿ. ನಾವು ಏನು ನಮ್ಮದು ಒಂದು ಸಂಸ್ಥೆ ಅಂತ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ನಾವು ಏನು ತಲೆಬಾಗಲೇಬೇಕಿಲ್ಲಿ. ನಾನು ಎರಡು ಸೆಕೆಂಡು ನಾನ್ ಕೋಆಪರೇಷನ್ ಅನ್ನೋದಕ್ಕೂ ಬ್ಯಾನ್ ಅನ್ನೋದಕ್ಕೂ ಏನು ದೊಡ್ಡ ವ್ಯತ್ಯಾಸ ಇಲ್ಲ. ನಾನೇ ಬ್ಯಾನ್ ಅಂತಲೂ ಪದ ಯೂಸ್ ಮಾಡ್ಬೋದು, ಆದರೆ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾನು ಅಡ್ಡಿಪಡಿಸೋಂಗಿಲ್ಲ. ಹಾಗಾಗಿ ನಾವು ಬ್ಯಾನ್ ಮಾಡೋಕೆ ಅವ್ರನ್ನ ಆಗೋದಿಲ್ಲ. ನಮ್ಮ ಕಡೆಯಿಂದ ಅಸಹಕಾರ ತೋರಿಸ್ತೀವಿ, ಯಾವುದೇ ರೀತಿಗೆ ಅವ್ರಿಗೆ ನಾವು ಇದು ಮಾಡಲ್ಲ, ಅಲ್ವಾ? ನಾವು ಒಬ್ಬರನ್ನು ಬ್ಯಾನ್ ಮಾಡೋಕೆ ನಾವ್ಯಾರು ಸರ್? ನಾರಾಯಣಗೌಡರು ಆ ಥರದ ಸ್ಟೇಟ್ಮೆಂಟ್ ಕೊಡ್ತಲ್ಲ, ನಿಮ್ಮ ರಿಯಾಕ್ಷನ್ ಏನು? ಅವರು ಕೊಡಲಿ ಸರ್, ಅವರು ಪಬ್ಲಿಕ್ ಪರ್ಸನ್ನು, ಅವರು ಸ್ಟೇಜಲ್ಲಿದ್ದಾಗ ಏನು ಬೇಕಾದ್ರೂ ಮಾತಾಡ್ಬೋದು. ಅದೇ ರೀತಿ ನಾವು ಮಾತಾಡೋಕ್ಕಾಗಲ್ಲ. ನಮ್ಮದೇ ಒಂದು ಸಂಸ್ಥೆ ಇದಿದೆ, ಅದಕ್ಕೆ ಕೆಲವು ನಿಯಮಾವಳಿಗಳಿದ್ದಾವೆ, ಅದನ್ನು ನಾವು ಅನುಸರಣೆ ಮಾಡಿಕೊಂಡೇ ಮಾತಾಡಬೇಕಾಗಿತ್ತು. ಅವ್ರಿಗೆ ಅನಿಸಿರ್ಬೋದು, ಯಾಕೆ ಅವ್ರು ಬ್ಯಾನ್ ಮಾಡಿಲ್ಲ, ಯಾಕೆ ನಿಷಿದ್ಧ ಏನಿಲ್ಲ, ಅವರಿಂದ ನಮ್ಗೆ ಏನಾಗಬೇಕಾಗಿದೆ, ಯಾಕೆ ಇವರು ಬ್ಯಾಲೆನ್ಸ್ ಆಗಿ ಮಾತಾಡ್ತಾರೆ ಅಂತ ಅವ್ರ ಅನಿಸಿಕೆ ಇರುತ್ತೆ. ಅವರು ಎಂಟೈರ್ ಕರ್ನಾಟಕದ ಜನತೆ ಪರವಾಗಿ ಅವರು ಸ್ಪಂದನೆ ಕೊಡ್ತಾ ಇರೋದು.
ಅಲ್ವಾ? ನಾವು ಕರ್ನಾಟಕ ಜನತೆಗೂ ಓಲೈಸಬೇಕು, ನಮ್ಮ ಇಂಡಸ್ಟ್ರಿನೂ ಓಲೈಸಬೇಕು. ಹಾಗಾಗಿರೋದ್ರಿಂದ ನಾವು ಏಕಾಏಕಿ ಒಂದು ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ ಅನ್ನೋ ನನ್ನ ಅನಿಸಿಕೆ ಅಷ್ಟೇ. ಈಗ ನಿರ್ದೇಶಕರ ಸಂಘದವರು ಇಲ್ಲಿ ಬ್ಯಾನ್ ಅಂತ ಹೇಳಿರೋದ್ರಿಂದ ವಾಣಿಜ್ಯ ಮಾಡ್ಲಿಕ್ಕೆ ತೊಂದರೆ ಆಗತ್ತಾ? ಸರ್, ಅವ್ರ ಒಪಿನಿಯನ್, ಇಂಡಿವಿಜುವಲ್ ಒಪಿನಿಯನ್ ಅವ್ರದ್ದು. ಅಲ್ಲ, ಅವ್ರು ಹೇಳಿ ಅವರು ವೈವಿಧ್ಯ ಬರಲಿ. ಅವ್ರು ಚಾಮರಲ್ಲೇ ಹೇಳಿದ್ರು. ನಾವು ಅದನ್ನ ನಿಮ್ಗೆ ನೋಟ್ ಮಾಡಿದ್ದೀನಿ, ನಿಮ್ಮ ಗಮನಕ್ಕೂ ತಂದಿದ್ದೀನಿ. ಎಂಟೈನು ನಾವು ಏನು ಎಷ್ಟು ಜನ ಕರೆದಿದ್ವೋ ಅಷ್ಟು ಜನದಲ್ಲಿ ಒಬ್ಬ ವ್ಯಕ್ತಿ ಅವ್ರನ್ನ ಯಾಕೆ ಬ್ಯಾನ್ ಮಾಡಬಾರ್ದು, ಬ್ಯಾನ್ ಮಾಡಿ. ಆಮೇಲೆ ಮೀಡಿಯಾ ಮೊದಲು ಎದುರಿಗೇನೆ ಹೇಳಿದ್ರು ಅವರು, ಅದ್ಯಾಕ್ರಿ ನಾನು ಬ್ಯಾನ್ ಮಾಡಿ ಅಂತ ಹೇಳಿದ್ದೆ, ನೀವು ತಿರ್ಸಾಕೆ ಅಸಹಕಾರ ಕೊಡ್ತೀವಿ ಅಂತ ಹೇಳ್ತೀರಿ ಅಂತೇಳಿ ಮೀಡಿಯಾ ಮುಂದೆನೇ ಕೇಳ್ಬಿಟ್ರು ನನಗೆ. ಅಲ್ಲ, ಇದರಿಂದ ಅವರು ಪರ್ಸನಲ್ ಅದು ನಾನು ಚೇಂಬರ್ ಒಂದು ಇದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ನಾನು ಆ ಪದ ಯೂಸ್ ಮಾಡೋದು ಸರಿಯಲ್ಲ ಅನ್ನೋದೇ ನನ್ನ ಅನಿಸಿಕೆ. ಅಲ್ಲ, ಅದರಿಂದ ಚೇಂಬರ್ಗೆ ಏನಾದ್ರು ಪ್ರಾಬ್ಲಮ್ ಆಗತ್ತಾ? ಯಾವುದು? ಇನ್ನೊಬ್ಬ ನಿರ್ದೇಶಕ ಸಂಘದ ಖಂಡಿತ ಆಗಲ್ಲ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.